ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೇನೆ. ಹಾಗೆ ಇವತ್ತು ನಾನು ಇದು ಬೀನ್ಸ್ ಕಾಳು ಮತ್ತು ಬೀಟ್ರೋಟ್ ಹಾಕಿ ಸಾರು ಮಾಡುವ ಅಂತ ಇದ್ದೇನೆ. ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರುವ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಜನ ಆದರೆ. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಮತ್ತು ಯಾವ ಥರ ಹೇಗಿದೆ ಅಂತ ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬನ್ನಿ ನಾವು ಯಾವ ಥರ ಸಾರು ಮಾಡ್ಕೊಳ್ಳೋಣ ಅಂತ ನೋಡಿ ಬರುವ. ನಿನ್ನೆ ರಾತ್ರಿ ನಾನು ಬೀನ್ಸ್ ಕಾಳು ನೆನೆಯಕ್ಕಿಟ್ಟಿದ್ದೆ. ಹಾಗೆ ಇವತ್ತು ಬೆಳಗ್ಗೆ ಎದ್ದು ಬೀನ್ಸ್ ಕಾಳು 3 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡೆ. ಹಾಗೆ ಬೀಟ್ರೋಟದು ಸಿಪ್ಪೆ ತೆಗೆದು ಸಣ್ಣಕಾಯಿ ಕೊಯ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡೆ. ಬೇಯಿಸಲಿಕ್ಕೆ ವಿಶಿಲ್ ಹಾಕ್ಸ್ಬೇಕಲ್ವ, ಹಾಗೆ ಹಾಕ್ಸ್ಕೊಂಡೆ. ಹಾಗೆ 2 ವಿಶಿಲ್ ಸಾಕು, ಜಾಸ್ತಿ ವಿಶಿಲ್ ಬೇಡ. ಹಾಗೆ ಕುಕ್ಕರ್ಲಿ ಇಡುವ ಅಂತ ಬಿಟ್ಟು ಗ್ಯಾಸ್ ಹಚ್ಚಿದಾಗೆ 2 ವಿಶಿಲ್ ಸಾಕು, ಜಾಸ್ತಿ ವಿಶಿಲ್ ಬೇಡ. ಕಾಳು ನೆನೆಸಿಟ್ಟಿದ್ದಲ್ಲ. ಹಾಗೆ ನಾವು ತೆಂಗಿನಕಾಯಿ ತುರ್ಕೊಂಡೆ. ತೆಂಗಿನಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹುಳಿ, ಅರಿಶಿನ ಹುಡಿ ಸ್ವಲ್ಪ, 1 ಚಿಟಿಕೆ ಸಾಕು. ಮತ್ತು ಸಂಬಾರ ಹುಡಿ ಅಂದರೆ ಕೊತ್ತಂಬರಿ ಹುಡಿ 2 ಸ್ಪೂನ್. ಮೆಣಸಿನ ಹುಡಿ ನಾನು ಕಾಶ್ಮೀರ್ ಚಿಲ್ಲಿ ಮೆಣಸಿನ ಹುಡಿ ತಗೊಂಡಿದ್ದು, ಅಷ್ಟು ಖಾರ ಆಗೋದಿಲ್ಲ ಅಂತ. ಜೀರಿಗೆ 1 ಸ್ಪೂನ್. ಮೆಣಸಿನ ಹುಡಿ ನಾನು ಕಾಶ್ಮೀರ್ ಚಿಲ್ಲಿ ತಗೊಂಡಿದ್ದು, ಅದರಿಂದಾಗಿ 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಅಷ್ಟು ಖಾರ ಆಗೋದಿಲ್ಲ, ಮಕ್ಕಳಿಗೆಲ್ಲ ಒಳ್ಳೆ ಟೇಸ್ಟ್, ಖಾರ ಅಷ್ಟು ಗೊತ್ತಾಗೋದಿಲ್ಲ ಅಂತ ಬಿಟ್ಟು ಹಾಗೆ 3 ಸ್ಪೂನ್ ಮೆಣಸಿನ ಹುಡಿ ಹಾಕ್ಕೊಂಡೆ. ಹಾಗೆ ಮಿಕ್ಸಿ ಜಾರಿಗೆ 1 ಗ್ಲಾಸ್ ನೀರು ಹಾಕ್ಕೊಂಡೆ. ಮತ್ತು ಮಿಕ್ಸ್ ಮಾಡಿಕೊಂಡು ಬೇಯಿಸಿದ ಕಾಳು ಮತ್ತು ಬೀಟ್ರೋಟ್ ಉಂಟಲ್ಲ, ಅದು ಒಂದು ಬಾಣಲಿಗೆ ಹಾಕ್ಕೊಂಡೆ. ಬಾಣಲಿ ಹಾಕ್ಕೊಂಡು ರುಬ್ಬಿದ ಮಸಾಲೆ ಉಂಟಲ್ಲ ಅದನ್ನೇ ಮಿಕ್ಸ್ ಮಾಡಿಕೊಂಡು ಗ್ಯಾಸಿನಲ್ಲಿ ಇಟ್ಟೆ. ಅಂದರೆ ಅದು ಕುದಿ ಬರಬೇಕು, ಒಳ್ಳೆ ಕುದಿ ಬರಬೇಕಾದ್ರೆ, ಇಲ್ಲಾಂದರೆ ಸಾರು ಹಾಳಾಗ್ತದೆ. ಅದಕ್ಕಾಗಿ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಸ್ಟವ್ನಲ್ಲಿ ಇಟ್ಟಿದ್ದೇನೆ ಕುದಿ ಬರಲಿ ಅಂತ. ಚೆನ್ನಾಗಿರುತ್ತೆ ಸಾರು. ನಾನು ಇದು 2 ಟೈಮ್ಸ್ ಮಾಡ್ತಾ ಇರೋದು. ನೋಡಿ ಯಾವ ಥರ ಕುದಿ ಬರ್ತದೆ, ಈ ಥರ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. ನಾನು ಕೈ ಆಡಿಸ್ತಾ ಇದ್ದೇನಲ್ಲ, ಅದರ ತಲೆ ಹಿಡಿತದೆ ಅಂತ ಹೇಳ್ಬಿಟ್ಟು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ. ನೀವು ಮೆಂಬರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ವ್ಲಾಗ್ಸ್ನಲ್ಲಿ ಬರ್ತೇನೆ. ಬಾಯ್. ಥ್ಯಾಂಕ್ ಯು.